ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸೆಷನಲ್ಲಿ ಪ್ರೀವಿಯಸ್ ಇಯರ್ನಲ್ಲಿ ನಡೆದಿರುವ GK ಪೇಪರನ್ನು ಇಲ್ಲಿ ಡಿಸ್ಕಸ್ ಮಾಡೋಣ. ಫ್ರೆಂಡ್ಸ್, ಈ ಒಂದು ಕ್ವಶನ್ ಪೇಪರು ಮುಂಬರುವ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇದು ಉಪಯುಕ್ತ. ಸೊ ಈಗ ಅಪ್ ಟು 26 ಡಿಸ್ಕಸ್ ಮಾಡಿದ್ದೀವಿ. ಸೊ ಈಗ ಕಂಟಿನ್ಯೂ ಮಾಡೋಣ. ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. ಭಾರತದ ರಾಷ್ಟ್ರಪತಿಯವರು ಎಷ್ಟು ಜನರನ್ನು ನಾಮನಿರ್ದೇಶನ ಮಾಡಬಹುದು? ಫ್ರೆಂಡ್ಸ್, ಈ ರಾಷ್ಟ್ರಪತಿಯವರು ಕೆಲವೊಂದು ಸದಸ್ಯರನ್ನು ಏನಪ್ಪ ನಾಮಕರಣ ಮಾಡ್ತಾರೆ. ಮುಂಚೆ ಲೋಕಸಭೆಗೆ ಇಬ್ಬರನ್ನು ಸೆಲೆಕ್ಟ್ ಮಾಡ್ತಿದ್ರು. ಅವ್ರು ಯಾರು? ಆಂಗ್ಲೋ ಇಂಡಿಯನ್ ಅಂತ. ಬಟ್ ಈಗ ಅದು ಸ್ಟಾಪ್ ಆಗಿದೆ. ಓಕೆನಾ? ಈಗ ಅದನ್ನು ರದ್ದು ಮಾಡಿದ್ದಾರೆ. ಬಟ್ ರಾಜ್ಯಸಭೆಗೆ 12 ಜನರನ್ನು, ಅಂದರೆ ಟೋಟಲ್ 12 ಮೆಂಬರ್ಸನ್ನು ಸೆಲೆಕ್ಟ್ ಮಾಡ್ತಾರೆ. ಓಕೆನಾ? ಅದು ಮೆಂಬರ್ಸ್ ಅಂದರೆ ಎಲ್ಲೆಲ್ಪ? ಸೊ ಆರ್ಟ್ಸ್, ಕಲೆ, ಸಾಹಿತ್ಯ, ವಿಜ್ಞಾನ, ಸಾಮಾಜಿಕ ಸೇವೆ, ಈ ಒಂದು ಕ್ಷೇತ್ರಗಳಲ್ಲಿನ, ಅಂದರೆ ಈ ಒಂದು ಕ್ಷೇತ್ರಗಳಲ್ಲಿ ಒಂದು ಅವರ ಕಾಂಟ್ರಿಬ್ಯೂಷನ್ ಏನು ಇರ್ತದಲ್ಲ. ಸೊ ಒಂದು ಈಗ ಫಾರ್ ಎಕ್ಸಾಂಪಲ್ ಆಗಿ ಸಚಿನ್ ತೆಂಡೂಲ್ಕರ್, ಓಕೆನಾ, ಕ್ರೀಡೆಯಲ್ಲಿ ಅವರ ಒಂದು ಅತ್ಯುನ್ನತ ಅವರ ಒಂದು ಕಾಂಟ್ರಿಬ್ಯೂಷನ್ ನೋಡಿ ಅವ್ರನ್ನ ಸೆಲೆಕ್ಟ್ ಮಾಡಿದ್ರು. ಹೀಗೆ ಆರ್ಟ್ಸ್, ಲಿಟ್ರೇಚರ್, ಸೈನ್ಸ್, ಸೋಷಿಯಲ್ ಸರ್ವಿಸಸ್, ಹೀಗೆ ಎಲ್ಲ ಕ್ಷೇತ್ರಗಳನ್ನು ನೋಡಿ ಟೋಟಲ್ 12 ಮೆಂಬರ್ಸನ್ನು ಸೆಲೆಕ್ಟ್ ಮಾಡ್ತಾರೆ. ಓಕೆನಾ? ಸೊ ಇಲ್ಲಿ ರಾಜ್ಯಸಭೆಗೆ 12 ಸದಸ್ಯರನ್ನು. ಓಕೆನಾ? ಸೊ ಈಗ ಮತ್ತು ಇನ್ನೊಂದೇನಪ್ಪ, ಈ ರಾಜ್ಯಸಭೆಯದು ಟೋಟಲ್ ಟರ್ಮ್ ಎಷ್ಟು? 6 ಇಯರ್ಸ್. ಇದೊಂದು ಪರ್ಮನೆಂಟ್ ಹೌಸ್, ಇದೊಂದು ಶಾಶ್ವತ ಸದನ. ಓಕೆನಾ? ಸೊ ಈ ಒಂದು ರಾಜ್ಯಸಭೆಯಲ್ಲಿ ಟೋಟಲ್ ಎಷ್ಟು ಇರ್ತಾರೆ ಮೆಂಬರು? ಟೋಟಲು 250. ಓಕೆನಾ? 250ಯಲ್ಲಿ ಏನಪ್ಪ 238 ಮೆಂಬರ್ಸು ಎಲ್ಲಿಂದ ಬರ್ತಾರೆ? ಸ್ಟೇಟ್ಸು ಮತ್ತು ಯುಟೀಸು, ಯೂನಿಯನ್ ಟೆರಿಟರೀಸ್. ಓಕೆನಾ? ಅಂದರೆ ಕೇಂದ್ರಾಡಳಿತ ಪ್ರದೇಶಗಳಿಂದ. ಮತ್ತು ಉಳಿಕಿದ್ದ 12 ಜನ ಈ ರಾಷ್ಟ್ರಪತಿಯವರಿಂದ ನಾಮನಿರ್ದೇಶನ ಆಗ್ತಾರ. ನೋಡಿ ಫ್ರೆಂಡ್ಸ್, ಈ ಒಂದು ಕ್ವಶನಲ್ಲಿ ಎಷ್ಟು ನಿಮಗೆ ಪಾಯಿಂಟ್ಸ್ಗಳು ಗೊತ್ತಾದವು. ಸೊ ಈ ಥರ ನೀವು ಅನಲೈಸಿಸ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್, ಹೊಂದಿಸಿ ಬರೆಯಿರಿ. ಇಲ್ಲಿ ನೋಡಿ, ಪಟ್ಟಿ 1, ಪಟ್ಟಿ 2. ಪಟ್ಟಿ 1ರಲ್ಲಿ ಕೆಲವೊಂದು ವಿಧಿಗಳನ್ನು ಕೊಟ್ಟಿದ್ದಾರೆ. ಪಟ್ಟಿ 2ಅಲ್ಲಿ ಅದಕ್ಕೆ ಸಂಬಂಧಪಟ್ಟ ಒಂದು ವಿಷಯವನ್ನು ಕೊಟ್ಟಿದ್ದಾರೆ. ಓಕೆನಾ? ಸೊ ಈಗ ನಾವಿಲ್ಲಿ ಮೊಟ್ಟ ಮೊದಲಿಗೆ ಅನುಚ್ಛೇದ 233 233 ಇದನ್ನು ನೋಡೋಣ. ಸೊ ಈ ಒಂದು ಅನುಚ್ಛೇದ 233 ಏನಾಗುತ್ತಪ್ಪ ಅಂದರೆ, ಇದು ಜಿಲ್ಲಾ ನ್ಯಾಯಾಧೀಶರ ನೇಮಕಾತಿಯನ್ನು ತಿಳಿಸ್ತದ. ಏನು? ಜಿಲ್ಲಾ ನ್ಯಾಯಾಧೀಶರ ನೇಮಕಾತಿ ಅಂದರೆ ಈ ಸಂವಿಧಾನದ 233ನೇ ವಿಧಿಯಲ್ಲಿ ಈ ಒಂದು ಜಿಲ್ಲಾ ನ್ಯಾಯಾಧೀಶರ ನೇಮಕಾತಿ ಹೇಗೆ ಆಗಬೇಕು, ಅವರ ಒಂದು ಅರ್ಹತೆಗಳು ಏನು, ಈ ಒಂದು ಎಲ್ಲ ಮಾಹಿತಿಯಲ್ಲಿ ನೋಡಲಿಕ್ಕೆ ಸಿಗ್ತದೆ. ಓಕೆನಾ? ನೆಕ್ಸ್ಟ್ ಅನುಚ್ಛೇದ 235 ಏನಿದು? ಅಧೀನ ಕೋರ್ಟುಗಳ ಮೇಲೆ ನಿಯಂತ್ರಣ. ಸೇಮ್ ಮತ್ತು ಬಿ, ಇದು ಎ, ಇದು ಬಿ. ನೆಕ್ಸ್ಟ್ ಅನುಚ್ಛೇದ 227 ಇದು ರಾಜ್ಯದ, ಇದಕ್ಕೆ ಜಾಯಿಂಟು, ರಾಜ್ಯದ ಎಲ್ಲ ಕೋರ್ಟುಗಳ ಮೇಲ್ವಿಚಾರಣೆಯ ಕುರಿತು ಉಚ್ಚ ನ್ಯಾಯಾಲಯಕ್ಕಿರುವ ಅಧಿಕಾರ. ಅಂದರೆ ಈ ರಾಜ್ಯದಲ್ಲಿ ಯಾವುದು ಹೈಯೆಸ್ಟು, ಯಾವುದೊಂದು ಪ್ರಯಾರಿಟಿಪ್ಪ? ಹೈಕೋರ್ಟು. ಆ ಕೆಳಗೆ ಹೈಕೋರ್ಟ್ ಕೆಳಗಡೆ ಜಿಲ್ಲಾ ನ್ಯಾಯಾಲಯ, ತಾಲೂಕು ನ್ಯಾಯಾಲಯ, ಅಧೀನ ನ್ಯಾಯಾಲಯಗಳು ಬರ್ತಾವೆ. ಓಕೆನಾ? ಸೊ ಆ ಒಂದು ನ್ಯಾಯಾಲಯಗಳ ಮೇಲೆ ಒಂದು ಮೇಲ್ವಿಚಾರಣೆ, ಅಂದರೆ ಒಂದು ಅದೇನಪ್ಪ, ಒಂದು ಹಿಡಿತ ಅಂತ ಅಂತೀವಿ. ಅಂದರೆ ಕೆಲವೊಂದು ನ್ಯಾಯಾಲಯಕ್ಕೆ ಇಂತಿಷ್ಟೇ ಅಂತ ಒಂದು ಏನಿರ್ತದಪ್ಪ, ಒಂದು ಹಕ್ಕಿರ್ತದೆ. ಆ ಒಂದು ಹಕ್ಕಿಗಿಂತ ಮೀರಿ ಅವರು
ಆ ಒಂದು ತನಿಖೆಯನ್ನು ಮಾಡக்கூಡೋದು ಅಥವಾ ತೀರ್ಪನ್ನು ಕೊಡಬಾರ್ದು. ಓಕೆನಾ. ಕೆಲವೊಂದು ಕೇಸಸ್ ಅವು ಯಾವ ನ್ಯಾಯಾಲಯಕ್ಕೆ ಸಂಬಂಧಪಟ್ಟವು ಆ ನ್ಯಾಯಾಲಯನೇ ಏನಪ್ಪ ಅದನ್ನು ತೀರ್ಮಾನ ಮಾಡಬೇಕು ಅಥವಾ ತೀರ್ಪನ್ನು ಕೊಡಬೇಕು. ನೆಕ್ಸ್ಟ್ 226 ಇದು ಸಿ, ಇದು ಡಿ. ಕೆಲವು ಪ್ರಕಾರದ ರಿಟ್ಗಳನ್ನು ಜಾರಿಗೊಳಿಸಲು ಉಚ್ಚ ನ್ಯಾಯಾಲಯಕ್ಕಿರುವ ಅಧಿಕಾರ. ಓಕೆನಾ, ಅಧಿಕಾರ. ಸೊ ಇದು ABCD ಆಪ್ಷನ್ ಎ ಈಸ್ ಕರೆಕ್ಟ್. 226 ನೆನಪಿಡಿ, 226 ನೆನಪಿಡಿ, ವೆರಿ ವೆರಿ ಇಂಪಾರ್ಟೆಂಟು. ತುಂಬ ಸಲ ಇದನ್ನು ರಿಪೀಟ್ ಮಾಡಿದ್ದಾರೆ. ಓಕೆನಾ. 226 ಈ 226ದಿಂದ ಏನು ಮಾಡ್ತೀರಪ್ಪ ನೀವು, ಇದು ಉಚ್ಚ ನ್ಯಾಯಾಲಯ ಹೈಕೋರ್ಟ್ ಏನು ಮಾಡ್ತದ, ರಿಟ್ಸ್ಗಳನ್ನು ಏನು ಮಾಡ್ತೈತಿ, ಜಾರಿಗೊಳಿಸ್ತದ. ಓಕೆನಾ. ಮತ್ತು ಸುಪ್ರೀಂ ಕೋರ್ಟ್, ಸರ್ವೋಚ್ಚ ನ್ಯಾಯಾಲಯನೂ ರಿಟ್ಗಳನ್ನು ಜಾರಿಗೊಳಿಸ್ತದ. ಆ ಒಂದು ಯಾವ ವಿಧಿಪ್ಪ ಅದು, ಆರ್ಟಿಕಲ್ 32. ನೆನಪಿಡಿ, ಇದು ಆರ್ಟಿಕಲ್ 32 ಸುಪ್ರೀಂ ಕೋರ್ಟು, ಇದು ಹೈಕೋರ್ಟು. ಆರ್ಟಿಕಲ್ 32ದಿಂದ ರೇಟ್ಸ್ ಆರ್ ಇಶ್ಯೂಡ್ ಬೈ ದ ಸುಪ್ರೀಂ ಕೋರ್ಟ್ ಆ್ಯಂಡ್ by the 226 article the rates are issued by the High Court of India. Okay na. Next question. ಕೆಳಗಿನ ಯಾವ ಸಂಗೀತ ವಾದ್ಯವು ದೊರೈಸ್ವಾಮಿ ಅಯ್ಯಂಗಾರ್ ಅವರಿಗೆ ಸಂಬಂಧಿಸಿದೆ? ದೊರೈಸ್ವಾಮಿ ಅಯ್ಯಂಗಾರ್ ನೋಡಿ ಫ್ರೆಂಡ್ಸ್, ದೊರೈಸ್ವಾಮಿ ಅಯ್ಯಂಗಾರ್ ಇವರು ನಮ್ಮ ಕರ್ನಾಟಕದವರು. ಅದರಲ್ಲಿ ಕರ್ನಾಟಕದಲ್ಲಿ ಎಲ್ಲಿಪ್ಪ, ಹಾಸನ ಜಿಲ್ಲೆಯವರು. ಹಾಸನ ಜಿಲ್ಲೆಯವರು ಬರ್ತಾರೆ. ಸೊ ಇವರ ಜನ್ಮ 1920ರಲ್ಲಿ ಆಗ್ತದೆ ಮತ್ತು ಅಪ್ ಟು 1997 ಮಟ್ಟ, 1997 ಮಟ್ಟ. ಅಂದರೆ ಈ ಒಂದು 76ರಿಂದ 77 ವರ್ಷ ಒಂದು ಇವರ ಒಂದು ಕಾಲಾವಧಿ. ಸೊ ಇವರು ಮ್ಯೂಸಿಷಿಯನ್ ಆಗಿದ್ದರು. ಆ ಮ್ಯೂಸಿಷಿಯನ್ದಲ್ಲೇ ವೀಣಾ ಈ ಒಂದು ವಾದ್ಯವನ್ನು ಬಾರಿಸ್ತಿದ್ರು. ಓಕೆನಾ. ಸೊ ಈ ಒಂದು ವೀಣಾ ವಾದ್ಯಕ್ಕೆ ಇವರು ಫೇಮಸ್. ಓಕೆನಾ. ಸೊ ಈ ಒಂದು ವೀಣಾ ನುಡಿಸುವುದರಲ್ಲೇ they are the greatest exponents of the veena in the modern Indian history. ಓಕೆನಾ. ಸೊ ಈ ಒಂದು ಆಧುನಿಕ ಕಾಲದಲ್ಲಿ ಇವರು ಒಬ್ಬ ಕಾರ್ನಾಟಿಕ್ ಮ್ಯೂಸಿಷಿಯನ್ ಅಂತ ಫೇಮಸ್ ಆಗಿದ್ದರು. ಓಕೆನಾ. ವೀಣೆ ಇದು ಕರೆಕ್ಟಾ. ನೆಕ್ಸ್ಟ್, ಕೆಳಗಿನ ಯಾವ ಅನುಚ್ಛೇದ ಮತ್ತು ವಿಷಯ ತಪ್ಪಾಗಿ ಹೊಂದಾಣಿಕೆಯಾಗಿದೆ? ಇಲ್ಲಿ ನೋಡಿ ಫ್ರೆಂಡ್ಸ್, ಕೆಲವೊಂದು ಇಲ್ಲಿ 4 ಅನುಚ್ಛೇದ, ಅದಕ್ಕೆ ಸಂಬಂಧಪಟ್ಟ ಒಂದು ಕೆಲವೊಂದು ಅನುಚ್ಛೇದದ ವಿಷಯವನ್ನು ಕೊಟ್ಟಿದ್ದಾರೆ. ಬಟ್ ಅದರಲ್ಲಿ ಒಂದು ತಪ್ಪಾಗಿದೆ ಅಂತ ಅದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ವಿಷಯ ತಪ್ಪಾಗಿ ಹೊಂದಾಣಿಕೆ ಆಗಿದೆ ಯಾವ ಅನುಚ್ಛೇದ? ಈಗ ರಾಜ್ಯ ಚುನಾವಣಾ ಆಯೋಗ ಅಂತ ಬರ್ತದೆ. ಸೊ ಆ ರಾಜ್ಯ ಚುನಾವಣಾ ಆಯೋಗ 243 ಅಂಡರೇ ಬರುತ್ತೆ. ಇದು ಕರೆಕ್ಟ್ ಇದೆ. ಓಕೆನಾ. ನೆಕ್ಸ್ಟ್ 243I ರಾಜ್ಯ ಹಣಕಾಸು ಆಯೋಗ. ಓಕೆನಾ. ಸೊ ಇದು ರಾಜ್ಯ ಹಣಕಾಸು ಆಯೋಗ, ಇದು ಕೂಡ ಕರೆಕ್ಟು. ನೆಕ್ಸ್ಟ್ 243F ಇದು ಪಂಚಾಯಿತಿ ಚುನಾವಣೆಗಳಲ್ಲಿ ಮತದಾನ ಮಾಡಲು ಇರಬೇಕಾದ ಅರ್ಹತೆ. ಸೊ ಫ್ರೆಂಡ್ಸ್ ಇದು ರಾಂಗ್, ಇದು ಕರೆಕ್ಟ್ ಇದೆ. ನೆಕ್ಸ್ಟ್ ಲಾಸ್ಟ್ ನೋಡೋಣ. 243ZD ಜಿಲ್ಲಾ ಯೋಜನಾ ಸಮಿತಿಯ ಸಂರಚನೆ, ಇದು ಕೂಡ ಕರೆಕ್ಟ್. ಸೊ ಈಗ ಆಪ್ಷನ್ ಸಿ ಇದು ಅನುಚ್ಛೇದಕ್ಕೆ ಸಂಬಂಧಪಟ್ಟ ಒಂದು ವಿಷಯ ತಪ್ಪಾಗಿದೆ. ಇಲ್ಲಿ 243F ಅಂದರೆ ಏನು? ಇದೇನು ಹೇಳ್ತದಂದ್ರೆ ಡಿಸ್ಕ್ವಾಲಿಫಿಕೇಷನ್ಸ್ ಫ್ರಮ್ ದ ಮೆಂಬರ್ಶಿಪ್. ಅಂದರೆ ಆ ಒಂದು ಮೆಂಬರ್ಶಿಪ್ ಸದಸ್ಯತ್ವವನ್ನು ಏನಪ್ಪ ಡಿಸ್ಕ್ವಾಲಿಫೈ ಮಾಡೋಕ್ಕೆ, ಅನರ್ಹತೆ ಮಾಡೋಕ್ಕೆ ಈ 243F ಈ 243F ಹೇಳ್ತದೆ. ಓಕೆನಾ. ಅಂದರೆ ಈಗ ಫಾರ್ ಎಕ್ಸಾಂಪಲ್
ಈಗ ಯಾರಾದರೂ MLA ಆಗಿದ್ದರೆ ಅಥವಾ ಪಂಚಾಯತ್ ಮೆಂಬರ್ ಆಗಿದ್ದರೆ ಓಕೆನಾ, ಸೊ ಅವರನ್ನು ಡಿಸ್ಕ್ವಾಲಿಫೈ ಮಾಡುವ ಒಂದು ಬಗ್ಗೆ ಅದು ವರ್ಣನೆ ಮಾಡ್ತದೆ, ಡಿಸ್ಕ್ವಾಲಿಫಿಕೇಷನ್ ಆಫ್ ಮೆಂಬರ್ಶಿಪ್ ಓಕೆನಾ. ನೆಕ್ಸ್ಟ್ ಕ್ವಶನ್, ಭಾರತೀಯ ಸಂವಿಧಾನವು ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳನ್ನು ಈ ಕೆಳಗಿನ ಯಾವ ರಾಷ್ಟ್ರದ ಸಂವಿಧಾನದಿಂದ ಆಯ್ಕೆ ಮಾಡಿಕೊಂಡಿದೆ? ಇಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸೀಸ್ ಅಂತ ಬರ್ತಾವೆ, DPSP. ಸೊ ಇದನ್ನು ಐರ್ಲ್ಯಾಂಡ್ ಈ ಒಂದು ದೇಶದಿಂದ ಇದನ್ನು ಬಾರೋ ಮಾಡಿದ್ದಾರೆ ಅಥವಾ ಏನಪ್ಪ ಅಲ್ಲಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಓಕೆನಾ. ನೆಕ್ಸ್ಟ್ ಈಗ ಒಂದು ಸ್ವಲ್ಪ ಈಗ ರಷ್ಯಾ ಇದೆ, ಕೆನಡಾ ಇದೆ ಓಕೆನಾ. ಸೊ ಈಗ ಐರ್ಲ್ಯಾಂಡಿಂದ ರಾಜ್ಯ ನೀತಿಯ ನಿರ್ದೇಶಕ ತತ್ವ ಆಯಿತು. ಮತ್ತೇನಪ್ಪ ಈ ಒಂದು ರಾಜ್ಯಸಭೆಗೆ 12 ಜನರನ್ನು ನಾಮಿನೇಷನ್ ಮಾಡ್ತಾರಲ್ಲ ರಾಷ್ಟ್ರಪತಿಯವರು, ದ ನಾಮಿನೇಷನ್ ಆಫ್ ಮೆಂಬರ್ಸ್ ಟು ದ ರಾಜ್ಯಸಭಾ, ಅದು ಕೂಡ ಐರ್ಲ್ಯಾಂಡಿಂದ ಆಯ್ಕೆ ಮಾಡಲಾಗಿದೆ. ಮತ್ತು ದ ಮೆಥಡ್ ಆಫ್ ಇಲೆಕ್ಷನ್ ಆಫ್ ದಿ ಪ್ರೆಸಿಡೆಂಟ್, ರಾಷ್ಟ್ರಪತಿಯವರ ಒಂದು ಇಲೆಕ್ಷನ್ ಹೇಗಾಗಬೇಕು, ಅವರು ಹೇಗೆ ಇಲೆಕ್ಟ್ ಆಗಬೇಕು, ಅದು ಕೂಡ ಈ ಐರ್ಲ್ಯಾಂಡ್ ದೇಶದಿಂದ ಬಾರೋ ಮಾಡಲಾಗಿದೆ ಓಕೆನಾ. ಇವು ಮೇನ್ 3 ಟರ್ಮ್ ಏನೇನು, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು, ಎರಡನೇದು ಈ ರಾಜ್ಯಸಭೆಗೆ ನಾಮನಿರ್ದೇಶನ, ಮೂರನೇದು ರಾಷ್ಟ್ರಪತಿಯ ಇಲೆಕ್ಷನ್ ಹೇಗೆ ಆಗಬೇಕು ಮೆಥಡ್ ಓಕೆನಾ. ನೆಕ್ಸ್ಟ್ ಕೆನಡಾ ದೇಶದಿಂದ ಏನೇನು ತೊಗೊಂಡಿದ್ದಾರೆ? ಕೆನಡಾದಿಂದ ಫೆಡ್ರೇಷನ್ ವಿತ್ ಎ ಸ್ಟ್ರಾಂಗ್ ಸೆಂಟರ್, ಅಂದರೆ ರಾಜ್ಯ ಸರ್ಕಾರಕ್ಕಿಂತ ಸ್ಟೇಟ್ ಗೌರ್ಮೆಂಟ್ಗಿಂತ ಸೆಂಟ್ರಲ್ ಗೌರ್ಮೆಂಟ್ ಸ್ಟ್ರಾಂಗ್ ಇರಬೇಕು ಓಕೆನಾ. ಆಮೇಲೆ ಎಲ್ಲ ಒಂದು ಮ್ಯಾಕ್ಸಿಮಮ್ ಪವರ್ಸು ಈ ಸೆಂಟ್ರಲ್ ಗೌರ್ಮೆಂಟಲ್ಲೇ ಉಳಿದಿರಬೇಕು ಓಕೆನಾ. ಮತ್ತು ಅಪಾಯಿಂಟ್ಮೆಂಟ್ ಆಫ್ ಸ್ಟೇಟ್ ಗವರ್ನರ್ಸ್, ಈ ಒಂದು ರಾಜ್ಯಪಾಲರ ಒಂದು ಅಪಾಯಿಂಟ್ಮೆಂಟ್, ಒಂದು ನೇಮಕ ಆಗ್ತದಲ್ಲ, ಅದು ಕೇಂದ್ರ ಸರ್ಕಾರದಿಂದಲೇ ಆಗಬೇಕು ಓಕೆನಾ. ದ ಅಪಾಯಿಂಟ್ಮೆಂಟ್ ಆಫ್ ಸ್ಟೇಟ್ ಗವರ್ನರ್ಸ್ ಬೈ ದ ಸೆಂಟರ್. ಮತ್ತು ಇನ್ನೊಂದು ಈ ಸುಪ್ರೀಂ ಕೋರ್ಟಿಗೆ ಅಡ್ವೈಸರಿ ಜುರಿಸ್ಡಿಕ್ಷನ್, ಅಂದರೆ ಈ ಒಂದು ಏನಪ್ಪ ಅಡ್ವೈಸ್, ಈಗ ಫಾರ್ ಎಕ್ಸಾಂಪಲ್ ಈಗ ಏನಾದರೂ ಒಂದು ಇಶ್ಯೂ ಆಯಿತಂದ್ರೆ ರಾಷ್ಟ್ರಪತಿಯವರಿಗೆ ಅವರು ಸುಪ್ರೀಂ ಕೋರ್ಟ್ದ ಒಂದು ಅಡ್ವೈಸ್ ತೊಗೋಬೋದು. ಅದಕ್ಕೆ ಆ ಒಂದು ಅಡ್ವೈಸರಿ ಒಂದು ವಿಷಯದಲ್ಲಿ ಈ ಒಂದು ಸುಪ್ರೀಂ ಕೋರ್ಟ್ ಅಂದರೆ ಒಂದು ಅಡ್ವೈಸ್ ತೊಗೋಬೇಕಂತ ಈ ಕೆನಡಾದಿಂದ ಏನಪ್ಪ ಅದನ್ನು ಬಾರೋ ಮಾಡಲಾಗಿದೆ. ಇವು 4 ಅದು ಓಕೆನಾ. ನೆಕ್ಸ್ಟ್ ರಷ್ಯಾದಿಂದನೂ ತೊಗೊಂಡಿದ್ದಾರೆ. ರಷ್ಯಾದಿಂದ ಮೇನ್ ಏನಪ್ಪ, ಫಂಡಮೆಂಟಲ್ ಡ್ಯೂಟೀಸ್, ಮೂಲಭೂತ ಕರ್ತವ್ಯಗಳನ್ನು ಈ ಸೋವಿಯತ್ ಯೂನಿಯನ್ ಅಥವಾ ರಷ್ಯಾದಿಂದ ತೊಗೊಂಡಿದ್ದಾರೆ. ಮತ್ತು ಇನ್ನೊಂದು ಈ ಪ್ರಿಯಾಂಬಲಲ್ಲೇ, ಅಂದರೆ ಈ ಒಂದು ಸಂವಿಧಾನದ ಒಂದು ಪೀಠಿಕೆ ಏನದಲ್ಲ ಅದರಲ್ಲಿ ಜಸ್ಟಿಸ್, ಐಡಿಯಲ್ ಆಫ್ ಜಸ್ಟಿಸ್ ಅಂತ ಇದೆ. ಏನೇನಪ್ಪ, ಸೋಷಿಯಲ್ ಎಕನಾಮಿಕ್ ಮತ್ತು ಪೊಲಿಟಿಕಲ್ ಇದನ್ನು ಈ ಪ್ರಿಯಾಂಬಲಲ್ಲಿ ಆಯ್ಕೆ ಮಾಡಲಾಗಿದೆ ಓಕೆನಾ. ನೆಕ್ಸ್ಟ್ ಸ್ವಿಟ್ಜರ್ಲ್ಯಾಂಡಿಂದ ಮೇ ಬಿ ಏನು ತೊಗೊಂಡಿಲ್ಲ ಓಕೆನಾ. ಸೊ ಉಳಿದುದ್ದಾವೆ. ಮತ್ತು ಫ್ರಾನ್ಸಿಂದ ಲಿಬರ್ಟಿ, ಈಕ್ವಾಲಿಟಿ, ಫ್ರೆಟರ್ನಿಟಿ ಎಂಬ ವರ್ಡ್ಗಳನ್ನು ತೊಗೊಂಡಿದ್ದಾರೆ. ಮತ್ತು UK ಪಾರ್ಲಿಮೆಂಟರಿ ಗೌರ್ಮೆಂಟ್ ಇರಬೇಕಂತ ಓಕೆನಾ. ಮತ್ತು ಸಿಂಗಲ್ ಸಿಟಿಜನ್ಶಿಪ್, ಇಂಡಿಯಾದು ಏಕನಾಗರಿಕತ್ವ, ಮತ್ತು ಕ್ಯಾಬಿನೆಟ್ ಸಿಸ್ಟಮ್ ಇರಬೇಕು ಓಕೆನಾ. ಮತ್ತು ಅಮೇರಿಕಾದಿಂದ ಏನು ತೊಗೊಂಡಿದ್ದಾರೆ? ಅಮೇರಿಕಾದಿಂದ ಮೇನು ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಕರ್ತವ್ಯ ಹಕ್ಕುಗಳನ್ನು ಓಕೆನಾ. ಮತ್ತು ಇಂಡಿಪೆಂಡೆನ್ಸಿ ಆಫ್ ಜುಡಿಷಿಯರಿ, ನ್ಯಾಯಾಂಗ ಸ್ವತಂತ್ರವಾಗಿರಬೇಕು ಓಕೆನಾ. ನೆಕ್ಸ್ಟ್ ಇಂಪೀಚ್ಮೆಂಟ್ ಆಫ್ ಪ್ರೆಸಿಡೆಂಟ್,
ಪ್ರೆಸಿಡೆಂಟನ್ನು ಹೇಗೆ ಪದಚ್ಯುತಿಗೊಳಿಸಬೇಕು, ಅವರನ್ನು ಹೇಗೆ ಏನಪ್ಪ ತೆಗೆದು ಹಾಕ್ಬೋದು. ಮತ್ತು ಪೋಸ್ಟ್ ಆಫ್ ವೈಸ್ ಪ್ರೆಸಿಡೆಂಟ್, ಈ ವೈಸ್ ಪ್ರೆಸಿಡೆಂಟನ್ನು ಪೋಸ್ಟ್ ಈ US ದಿಂದನೇ ಬಾರೋ ಮಾಡಲಾಗಿದೆ. ಸೊ ಇನ್ನೂ ಹಲವಾರು ಒಂದು ವಿಷಯಗಳನ್ನು ಡಿಫ್ರೆಂಟ್ ಒಂದು ಕಂಟ್ರಿಯಿಂದ ಬಾರೋ ಮಾಡಿದ್ದಾರೆ. ಸೊ ಈಗ ಇದಿಷ್ಟು ಸಾಕು. ಸೊ ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. PIL ನೊಂದಿಗೆ ಸಂಬಂಧ ಹೊಂದಿದ ವ್ಯಕ್ತಿ. PIL, ಇಲ್ಲಿ ಮೊದಲು PIL ಅಂದರೆ ಏನಂತ ನೋಡೋಣ. PIL, P ಫಾರ್ ಪಬ್ಲಿಕ್, I ಫಾರ್ ಇಂಟ್ರೆಸ್ಟ್, L ಫಾರ್ ಲಿಟಿಗೇಷನ್, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಈ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನನ್ನು ಅಂದರೆ ಇದರ ಮೇನ್ ಉದ್ದೇಶ ಏನಂದರೆ ಎನ್ಶೂರಿಂಗ್ ದ ಜಸ್ಟಿಸ್ ಟು ಆಲ್, ಎಲ್ಲರಿಗೆ ಒಂದು ನ್ಯಾಯ ಸಿಗಬೇಕು. ಓಕೆನಾ, ಎಲ್ಲರಿಗೆ ಒಂದು ಏನಪ್ಪ ಒಂದು ವೆಲ್ಫೇರ್ ಅಂದರೆ ಅವರ ಒಂದು ಸಾಮಾಜಿಕ ಒಂದು ಈ ಒಂದು ಸಮಾಜ ಸೇವೆಗೆ, ಅಥವಾ ಮೇನ್ಲಿ ಹೇಳ್ಬೇಕಂದ್ರೆ ದ ಮೇನ್ ಆಬ್ಜೆಕ್ಟಿವ್ ಆಫ್ ದಿ PIL ಈಸ್ ಎನ್ಶೂರಿಂಗ್ ದ ಜಸ್ಟಿಸ್ ಟು ದಿ ಆಲ್ ಆ್ಯಂಡ್ ಪ್ರಮೋಟಿಂಗ್ ಟು ದಿ ವೆಲ್ಫೇರ್ ಆಫ್ ದಿ ಪೀಪಲ್. ಓಕೆನಾ. ಸೊ ಇಲ್ಲಿ ಮೇನ್ ಏನಪ್ಪ ಅಂದ್ರೆ ಈ ಒಂದು ನಿಮ್ಮ ಫಂಡಮೆಂಟಲ್ ರೈಟ್ಸ್ಗಳನ್ನು ನೀವು ಇಲ್ಲಿ ಏನಪ್ಪ ನಿಮ್ಮನ್ನು ಸೇವ್ ಮಾಡ್ಕೋಬೋದು. ಈಗ ಮೇನ್ ಇಲ್ಲಿ ಇದನ್ನು ಇನ್ ದ ಅರ್ಲಿ ಆಫ್ 1980s, ಓಕೆನಾ. ಸೊ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ರು, ಅಂದರೆ 1980s ಅರ್ಲಿ ಅಂತ ಹೇಳ್ತಾ ಇದ್ದೀನಿ. ಓಕೆನಾ. ಸೊ ಇಲ್ಲಿ ಮೇನ್ಲಿ ಇದನ್ನು ಏನಪ್ಪ ಇಂಟ್ರೊಡ್ಯೂಸ್ ಮಾಡಿದವ್ರು ಯಾರಂದ್ರೆ ಮೇನ್ಲಿ 2 ಪರ್ಸನ್ಸು, ಜಸ್ಟಿಸ್ PN ಭಗವತಿ ಮತ್ತು VR ಕೃಷ್ಣ ಅಯ್ಯರ್ ಇವರಿಬ್ಬರು ಏನಪ್ಪ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ನೆಕ್ಸ್ಟ್ ಕ್ವಶನ್. ಇಲ್ಲಿ ಹೊಂದಿಸಿ ಬರೆಯಲಿದೆ. ಪಟ್ಟಿ 1 ತೆರಿಗೆಗಳು, ಪಟ್ಟಿ 2 ಸಂಗ್ರಹಿಸುವ ಅಧಿಕಾರವಿರುವ ಪ್ರಾಧಿಕಾರ. ಓಕೆನಾ. ಸೊ ಇಲ್ಲಿ ನೋಡಿ, ಮಾರಾಟ ತೆರಿಗೆ ಬಂದುಬಿಟ್ಟು ಇದು ಕೇವಲ 1 ಮಿನಿಟ್. ಮಾರಾಟ ತೆರಿಗೆ 1 ಮಿನಿಟ್. ಓಕೆ, ಹಾಂ. ಮಾರಾಟ ತೆರಿಗೆ ಇದು ಕೇವಲ ರಾಜ್ಯಗಳಿಂದ ಮಾತ್ರ. ಓಕೆನಾ. ಸೇಲ್ಸ್ ಟ್ಯಾಕ್ಸ್ ಅಂತೀರಲ್ಲ, ಸೊ ಈ ಒಂದು ಸೇಲ್ಸ್ ಟ್ಯಾಕ್ಸನ್ನು ಈ ಕೇವಲ ರಾಜ್ಯಗಳಿಂದ ಮಾತ್ರ ಏನಪ್ಪ ಇದನ್ನು ಕಲೆಕ್ಟ್ ಮಾಡಲಾಗ್ತದ. ಇದು ಏನು ಈ ಆಯಿತು. ನೆಕ್ಸ್ಟ್ ಆದಾಯ ತೆರಿಗೆನ ಮೇಲಿನ ಸರ್ಚಾರ್ಜ್ ಅಂತ ಅಂತಾರೆ. ಸರ್ಚಾರ್ಜ್ ಮೇಲಿನ ಒಂದು ಚಿಲ್ಲರೆ ಅಂತ ಅಂತಾರೆ. ಓಕೆನಾ. ಆದಾಯ ತೆರಿಗೆ ಅಂದರೆ ಇನ್ಕಮ್ ಟ್ಯಾಕ್ಸ್ ಮೇಲಿಂದ ಒಂದು ಸರ್ಚಾರ್ಜ್. ಇದನ್ನು ಯಾರು ಕಲೆಕ್ಟ್ ಮಾಡ್ತಾರೆ? ಕೇವಲ ಕೇಂದ್ರ ಮಾತ್ರ, ಸೆಂಟ್ರಲ್ ಗೌರ್ಮೆಂಟ್ ಅಷ್ಟೇ. ಇದು ಎ. ನೆಕ್ಸ್ಟ್ ಕೃಷಿ ಆದಾಯವನ್ನು ಹೊರತುಪಡಿಸಿದ ಆದಾಯ ತೆರಿಗೆ. ಈ ಒಂದು ಅಗ್ರಿಕಲ್ಚರಿಂದ ಒಂದು ಆದಾಯ ಬರ್ತದಲ್ಲ, ಅದನ್ನು ಬಿಟ್ಟು ಏನು ಇನ್ಕಮ್ ಟ್ಯಾಕ್ಸ್ ಬರ್ತದಲ್ಲ, ಅದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಈ ತೆರಿಗೆಯು ವಿಧಿಸಲ್ಪಡುತ್ತದೆ ಮತ್ತು ಸಂಗ್ರಹಿಸಲ್ಪಡುತ್ತದೆ. ಎರಡೂ ವಿಧಿಸ್ತಾವು, ಎರಡೂ ಕಲೆಕ್ಟ್ ಮಾಡ್ತಾವು. ಬಿ. ನೆಕ್ಸ್ಟ್ ರೈಲ್ವೆ ದರಗಳು ಮತ್ತು ಸರಕು ಸಾಗಾಣಿಕೆ ಮೇಲಿನ ವಿಧಿಸುವ ತೆರಿಗೆ. ಇದು ಮೇನ್ಲಿ ಕೇಂದ್ರದಿಂದ ವಿಧಿಸಲ್ಪಡ್ತದ, ಆದರೆ ರಾಜ್ಯಗಳಿಂದ ಸಂಗ್ರಹಿಸಲ್ಪಡ್ತದ. ಓಕೆನಾ, ಮತ್ತು ಬಳಸಲ್ಪಡುತ್ತದೆ. ಸೊ ಇಲ್ಲಿ ಆಪ್ಷನ್ ಎ ಈಸ್ ಕರೆಕ್ಟ್. ಓಕೆನಾ, 33 ಎ ಈಸ್ ಕರೆಕ್ಟ್. ನೆಕ್ಸ್ಟ್ ಇಲ್ಲಿ ಕೂಡ ಹೊಂದಿಸಿ ಬರೆಯಿರಿ. ಪಟ್ಟಿ 1ರಲ್ಲಿ ಮತ್ತು ಪಟ್ಟಿ 2 ಅಲ್ಲಿ ಪಟ್ಟಿಗಳನ್ನು ಕೊಟ್ಟಿದ್ದಾರೆ. ಸಮವರ್ತಿ ಪಟ್ಟಿ, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಅಂತ. ಸೊ ಅದಕ್ಕೆ ಸಂಬಂಧಪಟ್ಟ ಒಂದು ವಿಷಯಗಳನ್ನು ಇಲ್ಲಿ ಪಟ್ಟಿ 1ರಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಸರಿಯಾಗಿ ಇದನ್ನು ಜೋಡಿಸ್ಬೇಕು.
ಇಲ್ಲಿ ಮೊದಲು ಕಾನೂನು ಮತ್ತು ವ್ಯವಸ್ಥೆ ಇದು ಸಂಬಂಧಪಡುವುದು ರಾಜ್ಯ ಪಟ್ಟಿಗೆ, ಅಂದರೆ ಸ್ಟೇಟ್ ಗೌರ್ಮೆಂಟ್ಗೆ ಅಷ್ಟೇ. ಮದುವೆ ಮತ್ತು ವಿಚ್ಛೇದನ ಇದು ಸಮವರ್ತಿ ಪಟ್ಟಿ, ಇದಕ್ಕೆ ಕಾಂಕರೆಂಟ್ ಲಿಸ್ಟನ್ನು ಅಂತಾರೆ. ಕಾಂಕರೆಂಟ್ ಲಿಸ್ಟ್. ನೆಕ್ಸ್ಟ್ ಕಂಟೋನ್ಮೆಂಟ್ ಪ್ರದೇಶಗಳ ಡಿಲಿಮಿಟೇಷನ್ ಇದು ಕೇಂದ್ರ ಪಟ್ಟಿಗೆ ಹೋಗುತ್ತೆ. ಸೊ ಆಪ್ಷನ್ ಸಿ ಈಸ್ ಕರೆಕ್ಟ್. ಓಕೆನಾ. ಈಗ ಮತ್ತೆ ಸಮವರ್ತಿ ಪಟ್ಟಿಯಲ್ಲಿ ನೋಡಿ ಅರಣ್ಯ, ಶಿಕ್ಷಣ, ಈ ಥರ ಮುಂತಾದ ವಿಷಯಗಳು ಬರ್ತಾವೆ. ಓಕೆನಾ. ನೆಕ್ಸ್ಟು ಇಲ್ಲಿ ನೆಕ್ಸ್ಟ್ ಮೆಂಟಲ್ ಎಬಿಲಿಟಿ ಕ್ವಶನು. ಇಲ್ಲಿ ಕೆಳಗೆ 3 ಚಿತ್ರಗಳನ್ನು ನೀಡಿದ್ದು, ಅವುಗಳಲ್ಲಿ ಸ್ನಾತಕ ಪದವೀಧರರು, ಸ್ನಾತಕೋತ್ತರ ಪದವೀಧರರು ಮತ್ತು ಅಧಿಕಾರಿಗಳನ್ನು ಪ್ರತಿನಿಧಿಸ್ತದೆ. ಇವುಗಳಲ್ಲಿ ಯಾವ ಭಾಗವು ಸ್ನಾತಕ ಮತ್ತು ಸ್ನಾತಕೋತ್ತರ ಪದವೀಧರರಾಗಿರುವ ಅಧಿಕಾರಿಗಳನ್ನು ಪ್ರತಿನಿಧಿಸ್ತದೆ? ಅಂದರೆ 3 ಮಂದಿ ಇದ್ದಾರೆ ಇದರಲ್ಲಿ, ಸ್ನಾತಕ, ಸ್ನಾತಕೋತ್ತರ ಮತ್ತು ಅಧಿಕಾರಿಗಳು. ಓಕೆನಾ. ಸೊ ಇಲ್ಲಿ ಸ್ನಾತಕ ಪದವೀಧರರು ಯಾರು? ಈ ಸರ್ಕಲ್ ಬರ್ತದೆ, ಸ್ನಾತಕ ಪದವೀಧರರು. ಓಕೆನಾ. ನೆಕ್ಸ್ಟ್ ಕಲರ್ ಚೇಂಜ್ ಮಾಡೋಣ. ಸ್ನಾತಕ ಪದವೀಧರರು ಇದು ಬರ್ತದೆ. ಓಕೆನಾ. ನೆಕ್ಸ್ಟ್ ಅಧಿಕಾರಿಗಳು ನೋಡಿ. ಓಕೆ, ಈಗ ನೀವೇನು ಐಡೆಂಟಿಫೈ ಮಾಡಬೇಕಪ್ಪ? ಸ್ನಾತಕ ಮತ್ತು ಸ್ನಾತಕೋತ್ತರ ಭಾಗ. ಇಲ್ಲಿ ನೋಡಿ, ಈಗ ಇದೊಂದು ಸರ್ಕಲ್ ಇದೆ, ಇದೊಂದು ಸರ್ಕಲ್ ಇದೆ. ಈ ಸ್ನಾತಕ ಪದವೀಧರರಿದ್ದವರು ಅಧಿಕಾರಿಗಳದಾರ, ಸ್ನಾತಕೋತ್ತರ ಪದವೀಧರರಿದ್ದವರು ಅಧಿಕಾರಿಗಳದಾರ. ಸೊ ಈ 2 ಪದವೀಧರರಿದ್ದವರು ಅಧಿಕಾರಿಗಳು ಯಾವ ಭಾಗ ಅಂತ ತೋರಿಸ್ತಾ ಇದ್ದಾರೆ. ಓಕೆನಾ. ಸೊ ಅಂದರೆ ಸೆಂಟರ್ ಪಾಯಿಂಟೇ ಬರುತ್ತೆ. ಓಕೆನಾ. ಸೊ ಈ ಪಾಯಿಂಟ್ ಏನದಲ್ಲ ನೋಡಿ, ಈ ಪಾಯಿಂಟ್ ಅಂದರೆ ಆಪ್ಷನ್ ಜಿ ಬರುತ್ತೆ. ಈ ಪಾಯಿಂಟ್ ಏನು ತೋರಿಸ್ತದ, ಇದು ಈ ಒಂದು ಸರ್ಕಲ್ಗೂ ಸಂಬಂಧ ಬರ್ತದೆ, ಈ ಒಂದು ಸರ್ಕಲ್ಗೆ ಸಂಬಂಧಪಡ್ತದೆ. ನೆಕ್ಸ್ಟ್ ಅಧಿಕಾರಿಗಳು ಕೂಡ. ಸೊ ಆಪ್ಷನ್ ಎ ಈಸ್ ಕರೆಕ್ಟ್. ಅಂದರೆ ಜಿ, ಈ ಜಿ ವಿಭಾಗ ಏನು ತೋರಿಸ್ತದೆ, ಸ್ನಾತಕ ಮತ್ತು ಸ್ನಾತಕೋತ್ತರ ಪದವೀಧರರ ಆಗಿರೋ ಒಂದು ಅಧಿಕಾರಿಗಳನ್ನು ಪ್ರತಿನಿಧಿಸ್ತದೆ. ನೆಕ್ಸ್ಟ್ ಇಲ್ಲಿ ಈ ಕೆಳಗೆ ನೀಡಲಾದ ಪ್ರಶ್ನೆಯಲ್ಲಿ ನೀಡಲಾಗಿರುವ ಚಿತ್ರಗಳ ಸರಣಿಯನ್ನು ತಾರ್ಕಿಕವಾಗಿ ಪೂರ್ಣಗೊಳಿಸಲು ಪ್ರಶ್ನಾರ್ಥಕ ಚಿಹ್ನೆಯಲ್ಲಿರುವ ಯಾವ ಚಿತ್ರ ಬರಬೇಕು? ಇಲ್ಲಿ ನೋಡಿ 4 ಚಿತ್ರಗಳನ್ನು ಕೊಟ್ಟಿದ್ದಾರೆ. ಓಕೆನಾ. ನೆಕ್ಸ್ಟ್ ಈ ಕ್ವಶನ್ ಮಾರ್ಕಲ್ಲಿ ಯಾವುದು ಬರ್ತದ ಅಂತ ಐಡೆಂಟಿಫೈ ಮಾಡಬೇಕು ನೀವು. ಇಲ್ಲಿ ನೀವು ಗಮನಿಸ್ಬೋದು, 1ನೇ ಚಿತ್ರದಲ್ಲಿ ಪಾಯಿಂಟ್ ಇಲ್ಲದ, ನೆಕ್ಸ್ಟ್ ಇಲ್ಲಿ ಬರ್ತದೆ, ಅಂದ್ರೆ ಒಮ್ಮೆ ಸೆಕೆಂಡ್ ಪ್ಲೇಸಿಗೆ ಜಂಪ್ ಆಗ್ಯದ. ಓಕೆನಾ. ಆಮೇಲೆ ಇಲ್ಲಿದ್ದದ್ದು ಒಮ್ಮೆ ಏನಾಗ್ಯದ, ಈ ಪ್ಲೇಸಿಗೆ ಬಂದದ, ಅಂದ್ರೆ ಎಷ್ಟು, 3rd ಪ್ಲೇಸಿಗೆ. ಇಲ್ಲಿ ಸೆಕೆಂಡ್ ಪ್ಲೇಸಿಗೆ ಬಂದದ, ಇಲ್ಲಿ 3rd ಪ್ಲೇಸಿಗೆ ಬಂದದ, ಇಲ್ಲಿ 4th ಪ್ಲೇಸಿಗೆ ಬಂದದ. ಸೊ ಇಲ್ಲಿ ನೆಕ್ಸ್ಟ್ ಯಾವ ಪ್ಲೇಸಿಗೆ ಬರ್ತದಪ್ಪ? 5th ಪ್ಲೇಸಿಗೆ ಬರ್ತದೆ. ಅಂದರೆ ಈಗ ಇಲ್ಲಿದೆ, ಈಗ ಇದರದಿಂದ 5th ಪ್ಲೇಸ್ ಯಾವುದು? ಇದು 1, ಇದು 2, ಇದು 3, ಇದು 4, ಇದು 5. 5 ಅಂದರೆ ಇಲ್ಲಿದ್ದದು ಬರ್ತದೆ. ಇದು ಈ ಥರ ಯಾವುದೈತೆ ಪಚ್ಚಿನ? ಆಪ್ಷನ್ ಸಿ ಅದ. ಸೊ ಆಪ್ಷನ್ ಸಿ ಈಸ್ ಕರೆಕ್ಟ್. ಈ ಥರ ನೀವು ಪ್ರಾಬ್ಲಮನ್ನು ಬಿಡಿಸ್ಬೋದು. ನೆಕ್ಸ್ಟ್ ಕ್ವಶನ್. ಒಂದು ವೇಳೆ ಗಿಳಿ ಅಥವಾ ಪ್ಯಾರಟನ್ನು ನವಿಲು ಎಂದು ಕರೆದರೆ, ನವಿಲನ್ನು ಗುಬ್ಬಿ ಎಂದು ಕರೆದರೆ, ಗುಬ್ಬಿಯನ್ನು ಪಾರಿವಾಳ ಎಂದು ಕರೆದರೆ, ಪಾರಿವಾಳವನ್ನು ಗುಬ್ಬಿ ಎಂದು ಕರೆದರೆ
ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು? ಸೊ ಫ್ರೆಂಡ್ಸ್, ಇಂಥ ಕ್ವಶನ್ಗಳು ಭಾಳ ಈಜಿ ಇರ್ತಾವೆ. ಓಕೆ, ಯಾಕಂದರೆ ಸಿಂಪಲ್ ಐತಿಲಿ. ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದಪ್ಪ? ಯಾವುದು ಹೇಳಿ? ಯಾವುದು ಭಾರತದ? ಪಿಕಾಕ್. ಓಕೆನಾ? ಪಿಕಾಕ್ ಅಂದರೆ ನವಿಲ್. ಓಕೆನಾ? ಸೊ ನವಿಲ್ ಐತಿ. ಬಟ್ ಈ ಒಂದು ಲಾಜಿಕಲ್ಲಿ ಏನಿದೆ, ಇದು ಲಾಜಿಕ್ಕಾ? ಓಕೆ, ಇದು ಆ್ಯಸ್ ಅ ಒಂದು ಜಿ ಕೆ ಅಂತ ಇಲ್ಲ, ಇದು ಆ್ಯಸ್ ಎ ಜಿ ಕೆ ಏನಪ್ಪ ನಮಗೆಲ್ಲ ಗೊತ್ತೈತಿ, ರಾಷ್ಟ್ರೀಯ ಪಕ್ಷಿ ನವಿಲ್ ಅಂತ. ಬಟ್ ಇಲ್ಲಿ ಏನಾಗ್ತದೆ, ಗಿಳಿನ ನವಿಲ್ ಅಂತ ಅಂತಾರೆ. ಬಟ್ ನವಿಲನ್ನು ಗುಬ್ಬಿ ಎಂದು ಕರೆದರೆ, ನವಿಲನ್ನು, ಈಗ ನವಿಲೈತಿ, ನವಿಲನ್ನು ಗುಬ್ಬಿ ಅಂತ ಕರೀತಾರೆ ಅವರು. ಈಗ ರಾಮನ ಹೆಸರು ಏನಪ್ಪ? ಈ ರಾಮನ ಈಗ ರಾಮ, ಈಗ ಅವನ ಹೆಸರು ರಾಮ ಅಂತ ಐತಿ. ಮತ್ತು ಅವನ ಒಂದು ಪೆಟ್ ನೇಮು ಏನಪ್ಪ? ಈಗ ಫಾರ್ ಎಕ್ಸಾಂಪಲ್ ರಾಮ ಅನ್ನೋದು ಬಿಟ್ಟು ಈಗ ಓಕೆ, ಈಗ ಶ್ರೀಕೃಷ್ಣ ಇದ್ದಾರೆ. ಓಕೆನಾ? ಈ ಕೃಷ್ಣನಿಗೆ ಶ್ರೀಕೃಷ್ಣ ಅನ್ನೋದು ಬಿಟ್ಟು ಏನು ನಾವು ಏನಪ್ಪ ಮತ್ತೊಂದೇನು ಹೆಸರು ಏನು? ಎಸ್, ವಾಸುದೇವ್. ಓಕೆನಾ? ವಾಸುದೇವ್ ಅಂತ ಕರೀತಾರೆ. ಅಂದರೆ ಇದು ಆ್ಯಕ್ಚುಲಿ ಹೆಸರು ಕರೀತಾರೆ. ಬಟ್ ನಾವಿಲ್ಲಿ ಏನಪ್ಪ ಅಜುಮ್ ನವಿಲನ್ನು ಗುಬ್ಬಿ ಅಂತೂ ಕರೀತಾರೆ. ಸೊ ಇಲ್ಲಿ ನವಿಲನ್ನು ಗುಬ್ಬಿ ಅಂತ ಇಂಡಿಕೇಟ್ ಮಾಡ್ಯಾರ. ಸೊ ಇಲ್ಲಿ ಆಪ್ಷನ್ ಕರೆಕ್ಟ್ ಆನ್ಸರ್ ಏನು ಬರುತ್ತೆ? ಗುಬ್ಬಿ ಬರುತ್ತೆ. ಸ್ಪ್ಯಾರೋ ಕರೆಕ್ಟ್. ಓಕೆನಾ? ನೆಕ್ಸ್ಟ್ ಕ್ವಶನ್. ಒಂದು ಅರ್ಥಪೂರ್ಣ ಪದವಾಗುವ ಸಂಖ್ಯೆಗಳ ಗುಂಪನ್ನು ಆಯ್ಕೆ ಮಾಡಿರಿ. ಫ್ರೆಂಡ್ಸ್, ಭಾಳ ತಲೆ ಕೆಡಿಸೋದಿಲ್ಲ. ಇಲ್ಲಿ ಇವು ಎಲ್ಲ ಲೆಟರ್ಸ್ ಕೊಟ್ಟಿರ್ತಾರೆ. ಸೊ ಎಲ್ಲ ಆಪ್ಷನ್ಗಳನ್ನು ಒಮ್ಮೆ ಟ್ರೈ ಮಾಡಿಬಿಡೋದು, ಸುಮ್ಮ ಕನ್ಫ್ಯೂಸ್ ಆಗೋದು ಬೇಡ. ಓಕೆನಾ? ಸೊ ಆಪ್ಷನ್ ಎ ಟ್ರೈ ಮಾಡಿ, ಆಪ್ಷನ್ ಬಿ ಟ್ರೈ ಮಾಡಿ, ಆಪ್ಷನ್ ಸಿ ಟ್ರೈ ಮಾಡಿ. ಅಂದರೆ ಈ 2 7 8 6 4 ಇದೇನಿದೆಯಲ್ಲ ಅದೇ ಪ್ರಕಾರ ಆ ಲೆಟರನ್ನು ಇಟ್ಬಿಡಿ. ಯಾವ್ದು ಶಬ್ದ ಆಗ್ತೈತಿ ನೋಡ್ರಿ. ಎಲ್ಲ ಅಂತೂ ಆಗಲ್ಲ, ಇದರಲ್ಲಿ ಯಾವುದಾದ್ರೂ ಒಂದು ಆಗ್ತದೆ. ಸೊ ಇದರಲ್ಲಿ ಆಪ್ಷನ್ ಡಿ ನೋಡಿ. ಆಪ್ಷನ್ ಡಿಯಲ್ಲಿ ಏನಪ್ಪ? 5 ಅಂದರೆ ಸಿ ಐತಿ, ಪೈಲ ಸಿ, ನೆಕ್ಸ್ಟ್ 3 ಓ, ನೆಕ್ಸ್ಟ್ 7 ಎಮ್, 1 ಪಿ, 6 ಎಲ್, ನೆಕ್ಸ್ಟ್ 4 ಎ, 8 ಐ, ಎಸ್. ಕಾಂಪ್ಲೇನ್ ಇಸ್ ದ ರೈಟ್ ಆನ್ಸರ್. ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆಗ್ತದೆ. ಇಲ್ಲಿ ನೆಕ್ಸ್ಟ್ ನೋಡಿ, ಈ ಕೆಳಗಿನ ಪದಗಳನ್ನು ತಾರ್ಕಿಕವಾಗಿ ವ್ಯವಸ್ಥೆಗೊಳಿಸಿರಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ, ಅವುಗಳ ಒಂದು ಸ್ಟೆಪ್ಗಳನ್ನು ಕೊಟ್ಟಿದ್ದಾರೆ. ಓಕೆನಾ? ಸೊ ಈಗ ಮೊಟ್ಟ ಮೊದಲು ಈಗ ನೀವು ರೇಷ್ಮೆ ಹುಳವನ್ನು ನೋಡಿದ್ದೀರಿ ನೀವು. ಓಕೆನಾ? ರೇಷ್ಮೆ ಹುಳ, ಆ ರೇಷ್ಮೆ ಹುಳ ಹೇಗೆ ಆಗ್ತದೆ? ಒಮ್ಮೆ ರೇಷ್ಮೆ ಹುಳ ಆಗ್ತದ? ಇಲ್ಲ. ಅದು ಏನಪ್ಪ, ಮೊದಲ ಮೊಟ್ಟೆ, ಲಾರ್ವಾ, ಪೂಪ, ಆಮೇಲೆ ಈ ಥರ ಪತಂಗ, ಈ ಥರ ಒಂದು ಏನೇನೋ ಆಗ್ತದೆ. ಓಕೆನಾ? ಬಟ್ ಇಲ್ಲಿ ನೋಡಿ ಆಪ್ಷನಲ್ಲಿ ಏನಿದಪ್ಪ, ಮೊದಲು ಮೊಟ್ಟೆನೇ ಇಡ್ತದೆ, ಮೊಟ್ಟೆ. ಓಕೆನಾ? ಮೊದಲ ಎಗ್ದಿಂದ ಲಾರ್ವಾ ಅಂತ ಆಗ್ತದೆ, ಲಾರ್ವಾ. ಓಕೆನಾ? ಲಾರ್ವಾ ಆದಮೇಲೆ ಪ್ಯೂಪ ಅಂತ ಆಗ್ತದೆ. ಪ್ಯೂಪ ಆದಮೇಲೆ ಪತಂಗ. ಓಕೆನಾ? ಪತಂಗ, ಇದು ಪತಂಗ ಅಥವಾ ಒಂದು ರೇಷ್ಮೆ ಹುಳದ ಇದು ಆಗ್ತದೆ ನೆಕ್ಸ್ಟ್. ಅಂದರೆ ಒಂದು ಇದು ಏನಪ್ಪ, ಒಂದು ಪಾತ್ರಗೀತೆ ಟೈಪ್. ಓಕೆನಾ? ಸೊ ಇಲ್ಲಿ ಆಪ್ಷನ್ ಎ ಇಸ್ ಕರೆಕ್ಟ್. ಒಂದು ದಿನದಲ್ಲಿ ಒಂದು ಗಡಿಯಾರದ ಮುಳ್ಳುಗಳು ಎಷ್ಟು ಬಾರಿ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿರ್ತವೆ? ಸೊ ಇಲ್ಲಿ ಕರೆಕ್ಟ್ ಆನ್ಸರ ಏನೋ ಡಿಸ್ಕಸ್ ಮಾಡೋದಿಲ್ಲ. ಆಪ್ಷನ್ ಡಿ 22 ಟೈಮ್ಸ್. ಅಂದರೆ ವಿರುದ್ಧ ದಿಕ್ಕಿನಲ್ಲಿ ಅಂದರೆ ಹೆಂಗಪ್ಪ, ಈಗ ಈ ಕಡೆ ಒಂದು ಮುಳ್ಳು, ಈ ಕಡೆ ಒಂದು ಮುಳ್ಳು, ಈ ಕಡೆ ಒಂದು ಮುಳ್ಳು, ಈ ಕಡೆ ಒಂದು ಮುಳ್ಳು. ಓಕೆನಾ? ಅಥವಾ ಈ ಕಡೆ ಹೀಗೆ ಅಥವಾ ಹೀಗೆ, ಪರಸ್ಪರ ಈ ಥರ. ಸೊ ಫ್ರೆಂಡ್ಸ್, ಇದಿಷ್ಟು ಈ ಒಂದು ಕ್ವಶನ್ಗಳಾಗಿದ್ದು.
ನೋಡಿ ಒಂದು 10-15 ಕ್ವಶನ್ ಆಗಲಿ, ಬಟ್ ಡಿಟೇಲಾಗಿ ಸ್ಟಡಿ ಮಾಡಿ. ನಂದು ಮೇನ್ ಇಂಟೆನ್ಷನ್ ಅದೇ, ಓಕೆನಾ. ಸುಮ್ಮನೆ ಒಂದು ಕ್ವಶನ್ ಪೇಪರ್ ನೋಡಿ ಪಟ ಕ್ವಶನ್ ಪೇಪರ್ ಅದನ್ನು ಮಾಡೋಣ, ಓಕೆನಾ. ಯಾಕೆಂದರೆ ನಿಮಗೆ ಕ್ವಶನ್ಗಳು ರಿವಿಷನ್ ಆಗ್ತಾವೆ. ಸೊ ಈಗ ತುಂಬ ಮಾಡಿದ್ದೀನಿ, ಓಕೆನಾ. ಮುಂದೇನೂ ಮಾಡೋಣ. ಬಟ್ ಆದರೆ ಕೆಲವೊಂದು ಕ್ವಶನ್ ಪೇಪರ್ಗಳನ್ನು ಎಲ್ಲಿ ಡಿಸ್ಕಷನ್ ಮೋರ್ ಇಂಪಾರ್ಟೆಂಟ್ ಐತಲ್ಲ, ಸೊ ಅಲ್ಲಿ ಡಿಸ್ಕಸ್ ಮಾಡೋಣ, ಅನಲೈಸಿಸ್ ಮಾಡೋಣ, ಓಕೆನಾ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಮುಂದಿನ ಒಂದು ಕ್ವಶನ್ಗಳನ್ನು ಬಿಡಿಸೋಣ, ಓಕೆನಾ. ಸೊ ಇನ್ನೂ ತುಂಬ ಏನಪ್ಪ ಮೆಂಟಲ್ ಎಬಿಲಿಟಿ, ಆಪ್ಟಿಟ್ಯೂಡ್ ಟೆಸ್ಟು, ಸೊ ಈ ಥರ ಎಲ್ಲ ಒಂದು ಕ್ವಶನ್ಗಳನ್ನು ಪ್ರಿಪೇರ್ ಮಾಡೋಣ. ಸೊ ಇವು ಎಲ್ಲ ಕ್ವಶನ್ಗಳು ಮುಂಬರುವ ಲ್ಯಾಂಡ್ ಸರ್ವೇಯರ್, PDO, KAS, ವಿಲೇಜ್ ಅಕೌಂಟೆಂಟ್, BMTC, ಗ್ರೂಪ್ B, ಗ್ರೂಪ್ C ಇತ್ಯಾದಿ ಎಲ್ಲ ಒಂದು ಪರೀಕ್ಷೆಗಳಿಗೆ ಇದು ಅತ್ಯುತ್ತಮ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.